ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ದೇವರ ಪೂಜೆ ಮಾಡುವಾಗ ಆಕಳಿಕೆ ಬರುವುದು, ಮೈಭಾರ, ಸೀನು ಬರುವುದು, ಕಣ್ಣೀರು ಬರುವುದು, ಪೂಜೆ ನಿಲ್ಲಿಸಿ ಬಿಡೋಣ ಅನ್ನಿಸುವುದು, ಇದೆಲ್ಲವೂ ಯಾವುದರ ಸಂಕೇತ? ಪೂಜೆ ಮಾಡುವಾಗ ಹೀಗಾದರೆ ಏನು ಮಾಡಬೇಕು? ಈ ಸೂಚನೆಗೆ ಎಲ್ಲರಿಗೂ ಸಿಗುತ್ತದಾ? ಈ ರೀತಿಯ ನಾನಾ ಗೊಂದಲಗಳಿಗೆ ಈ ವಿಡಿಯೋ ಮೂಲಕ ಉತ್ತರವನ್ನ ತಿಳಿಯೋಣ. ನಮ್ಮ ಜೀವನದಲ್ಲಿನ ಕಷ್ಟಗಳು ದೂರವಾಗಿ ಸದಾ ನಮಗೆ, ನಮ್ಮ ಕುಟುಂಬಕ್ಕೆ ಭಗವಂತನ ರಕ್ಷಣೆ, ಅನುಗ್ರಹ ಇರಲೆಂದು ನಿತ್ಯ ದೇವರ ಪೂಜೆ, ದೀಪಾರಾಧನೆ ಮಾಡ್ತೀವಿ. ಏನೆಂದರೆ ಕೆಲವೊಮ್ಮೆ ಪೂಜೆ ಮಾಡುವಾಗ ಕಣ್ಣೀರು ಬರುತ್ತೆ, ಇದ್ದಕ್ಕಿದ್ದಂತೆ ಆಕಳಿಕೆ ಬರುತ್ತೆ, ಪೂಜೆ ನಿಲ್ಲಿಸಬೇಕು ಅನಿಸುತ್ತೆ, ಕೆಟ್ಟ ಆಲೋಚನೆಗಳು ಶುರುವಾಗುತ್ತೆ. ಭಗವಂತ ಕೆಲವು ಸೂಚನೆಗಳನ್ನು ಪೂಜೆ ಮಾಡುವಾಗ ನಮಗೆ ನೀಡುತ್ತಾನೆ. ಕೆಲವೊಮ್ಮೆ ಪೂಜೆ ಮಾಡುವಾಗ ನಮ್ಮ ಭಕ್ತಿ ಹಾಗೂ ಏಕಾಗ್ರತೆ ಕಡಿಮೆಯಾದಾಗ ಮೈಭಾರ ಆಗುವುದು, ಆಕಳಿಕೆ ಹಾಗೂ ಕೆಟ್ಟ ಆಲೋಚನೆ ಬರುತ್ತದೆ. ಪೂಜೆ ಮಾಡುತ್ತಿದ್ದಂತೆ ಪೂಜೆ ನಿಲ್ಲಿಸುವಂತೆ ಮನಸ್ಸು ಪ್ರೇರೇಪಿಸುತ್ತದೆ. ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲಿಸಬಾರದು. ಬದಲಾಗಿ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡು ಪೂಜೆ ಮುಂದುವರಿಸಬೇಕು. ಕೆಟ್ಟ ಆಲೋಚನೆಯನ್ನ ಮಾಡಬಾರದು. ಮೈಭಾರ ಆದರೆ ಮುಖಕ್ಕೆ ನೀರಾಕಿ ಮತ್ತೆ ಪೂಜೆ ಹಾಗೂ ಪ್ರಾರ್ಥನೆಯನ್ನ ಮುಂದುವರಿಸಬೇಕು. ಪೂಜೆ ಮಾಡುವಾಗ ಕಣ್ಣೀರು ಬಂದರೆ ಏನರ್ಥ? ನಾವು ಮಾಡುವ ದೀಪಾರಾಧನೆ, ಪೂಜೆ, ಪ್ರಾರ್ಥನೆ ದೇವರಿಗೆ ತಲುಪಿದಾಗ ಮಾತ್ರ ನಮ್ಮ ಕಣ್ಣಿನಲ್ಲಿ ನೀರು ಬರುತ್ತದೆ. ದೇವರನ್ನು ನಾವು ಅಪಾರವಾಗಿ ಪ್ರೀತಿ ಮಾಡಿ ಪೂಜಿಸುವಾಗ ಹೀಗಾಗುತ್ತದೆ. ಕೆಲವರು ದೇವರನ್ನು ಹೆಚ್ಚಾಗಿ ಪ್ರೀತಿಸಿ ಕೆಲವು ಸಮಯ ತಮ್ಮ ಕಷ್ಟಗಳನ್ನು ಮನುಷ್ಯರ ಜೊತೆ ಮಾತನಾಡಿ ಹೇಳಿಕೊಳ್ಳುವಂತೆ ದೇವರ ಬಳಿಯೂ ಹೇಳಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ದೇವಸ್ಥಾನಗಳಲ್ಲಿ, ಮನೆಯಲ್ಲಿ ಪೂಜೆ ಮಾಡುವಾಗ, ಪ್ರಯಾಣ ಮಾಡುವಾಗ ದೇವರ ನೆನಪಾದಾಗ ತಕ್ಷಣ ಕಣ್ಣಿನಲ್ಲಿ ನೀರು ಬರಲು ಶುರುವಾಗುತ್ತೆ. ಈ ರೀತಿ ಆದಾಗ ನಿಮ್ಮ ಕೋರಿಕೆಗಳು ಅಥವಾ ಯಾವುದೇ ಸಂಕಲ್ಪಗಳು ಶೀಘ್ರವಾಗಿ ಈಡೇರುತ್ತದೆ ಎಂದು ನಂಬಿಕೆ ಇದೆ. ಪೂಜೆ ಸಮಯದಲ್ಲಿ ಕಣ್ಣಿನಲ್ಲಿ ನೀರು ಬಂದರೆ ನಿಮ್ಮ ಜೀವನದ ಕಷ್ಟಗಳೆಲ್ಲ ದೂರವಾಗಿ ಅದೃಷ್ಟ ಲಭಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಿ. ಪೂಜೆ ಮಾಡುವಾಗ ನಿದ್ರೆ ಬಂದರೆ ಯಾವ ಅರ್ಥವನ್ನು ನೀಡುತ್ತದೆ? ಪೂಜೆಯಲ್ಲಿ ಒಂದು ಸಲ ಕುಳಿತಾಗ ಮನಸ್ಸು ಏಕಾಗ್ರತೆಯಿಂದ ಇರಬೇಕು. ದೇವರ ಕಡೆ ಸಂಪೂರ್ಣ ಗಮನವಿರಬೇಕು. ಇಲ್ಲವಾದರೆ ನಿದ್ರೆ ಖಂಡಿತವಾಗಿ ಬರುತ್ತದೆ. ಶನಿ, ರಾಹು, ಕೇತು ಗ್ರಹಗಳು ನೀಚ ಸ್ಥಾನದಲ್ಲಿದ್ದಾಗಲೂ ಈ ರೀತಿಯಾಗುತ್ತದೆ. ದೇವರ ಪೂಜೆ ಮಾಡುವಾಗ ಕೆಟ್ಟ ಆಲೋಚನೆ ಬಂದರೆ ದೇವರು ನಿಮ್ಮನ್ನು ಪರೀಕ್ಷೆ ಮಾಡುತ್ತಿದ್ದಾನೆ ಎಂದು ಕೆಲವೊಮ್ಮೆ ಅರ್ಥ ಮಾಡಿಕೊಳ್ಳಬೇಕು. ದೇವರ ಪೂಜೆ ಮಾಡುವಾಗ ಕೆಲವು ಅಡೆತಡೆಗಳು ಒಂದೆರಡು ಸಲ ಬಂದರೆ ತೊಂದರೆ ಇಲ್ಲ. ಆದರೆ ಪದೇ ಪದೇ ಈ ರೀತಿ ಸಮಸ್ಯೆಗಳು ಬಂದರೆ ಮನೆಯಲ್ಲಿ ಹೆಚ್ಚು ನೆಗೆಟಿವ್ ಶಕ್ತಿ ಇದೆ, ಪಿತೃದೋಷಗಳು, ಪಿತೃಶಾಪಗಳು ನಿಮ್ಮನ್ನು ಕಾಡುತ್ತಿವೆ ಎಂದು ತಿಳಿದುಕೊಳ್ಳಬೇಕು. ಪ್ರತಿ ಅಮಾವಾಸ್ಯೆ ಸಮಯದಲ್ಲಿ, ವರ್ಷಕ್ಕೊಮ್ಮೆ ಬರುವ ಮಹಾಲಯ ಅಮಾವಾಸ್ಯೆಯಲ್ಲಿ ಪಿತೃಗಳ ಸ್ಮರಣೆ ಹಾಗೂ ಸೇವೆ ಮಾಡದಿದ್ದರೆ ಪೂಜೆಯಲ್ಲಿ ಅಡೆತಡೆಗಳು ಬರುತ್ತವೆ. ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ಏನೆಂದರೆ ಪ್ರತಿ ಅಮಾವಾಸ್ಯೆ, ಹುಣ್ಣಿಮೆ ದಿನ ಮನೆಯಲ್ಲಿ ಧೂಪ ಹಾಕಬೇಕು. ಮನೆಗೆ ಆಗಾಗ ದೃಷ್ಟಿಯನ್ನ ತೆಗೆಯಬೇಕು. ಅಮಾವಾಸ್ಯೆ ಸಮಯದಲ್ಲಿ ಪಿತೃಗಳನ್ನು ಸ್ಮರಿಸಿಕೊಳ್ಳಬೇಕು. ಪಿತೃಗಳಿಗೆ ತರ್ಪಣವನ್ನ ನೀಡಬೇಕು. ಮನೆ ದೇವರನ್ನು ಮರೆತಾಗ, ಇಷ್ಟ ದೇವರನ್ನು ಮರೆತಾಗಲೂ ಈ ರೀತಿ ಪೂಜೆಯಲ್ಲಿ ನಾನಾ ಅಡೆತಡೆ ಬರುತ್ತವೆ. 2-3 ತಿಂಗಳಿಗೊಮ್ಮೆಯಾದರೂ ಮನೆ ದೇವರ ದರ್ಶನ ಮಾಡುವುದು, ಮನೆ ದೇವರ ಹೆಸರಿನಲ್ಲಿ ತಪ್ಪು ಕಾಣಿಕೆ ಕಟ್ಟುವುದು, ಯಾವುದಾದರೂ ಹರಕೆ ಮರೆತಿದ್ದರೆ ನೆನಪಿಸಿಕೊಂಡು ಆ ಹರಕೆ ತೀರಿಸಲು ಪ್ರಯತ್ನವನ್ನ ಮಾಡಬೇಕು. ದೇವರ ಪೂಜೆ ಮಾಡುವಾಗ ನಿಮ್ಮ ಕೈ ಸುಟ್ಟರೆ, ಬಟ್ಟೆ ಸುಟ್ಟರೆ ನೀವು ಯಾವುದೋ ಒಂದು ತಪ್ಪು ಮಾಡಿದ್ದೀರಿ, ಧರ್ಮ ಮಾರ್ಗದಲ್ಲಿ ನೀವು ಜೀವನ ನಡೆಸುತ್ತಿಲ್ಲ ಎಂಬುದನ್ನು ಇದು ಸೂಚಿಸುತ್ತದೆ. ಆಗ ಯಾವ ತಪ್ಪನ್ನು ಮಾಡಿದ್ದೀರಿ ಅದನ್ನು ನೆನೆಸಿಕೊಂಡು ತಕ್ಷಣ ದೇವರಲ್ಲಿ ಕ್ಷಮೆ ಕೇಳಿ ಆ ತಪ್ಪು ಮತ್ತೆ ಆಗದಂತೆ ನೋಡಿಕೊಳ್ಳಬೇಕು. ದೇವರ ಮನೆಯನ್ನು ಅರಿಶಿನ ಹಾಕಿದ ನೀರಿನಿಂದ ಶುದ್ಧ ಮಾಡಿ. ಆಗ ಆ ಮನೆಯಲ್ಲಿ ದೈವ ಕಳೆ ವೃದ್ಧಿಸುತ್ತದೆ. ಹಣದ ಸಮಸ್ಯೆ ನಿವಾರಣೆಯಾಗುತ್ತದೆ. ನೆಲ ಒಣಗುವವರೆಗೂ ನೆಲ ತುಳಿಯಬಾರದು. ಕೆಲವೊಮ್ಮೆ ಕೈನಿಂದ ಜಾರಿ ಅರಿಶಿಣ, ಕುಂಕುಮ, ದೀಪಗಳು ಕೆಳಕ್ಕೆ ಬೀಳುತ್ತವೆ. ಇದು ಒಂದೆರಡು ಸಲವಾದರೆ ತೊಂದರೆ ಇಲ್ಲ. ಪದೇ ಪದೇ ಆಗುತ್ತಿದ್ದರೆ ಸಾಲದ ಸಮಸ್ಯೆ ಅಥವಾ
ಯಾವುದಾದರೂ ಬೆಲೆ ಬಾಳುವ ವಸ್ತುಗಳನ್ನು ನೀವು ಕಳೆದುಕೊಳ್ಳುವಿರಿ ಎಂಬುದು ಇದರ ಸೂಚನೆಯಾಗಿರುತ್ತದೆ. ಪೂಜೆಯಲ್ಲಿ ಹೆಚ್ಚು ಆಲಸ್ಯವಾಗುತ್ತಿದ್ದರೆ, ಆಲೋಚನೆ ಬೇರೆ ಕಡೆ ಹೋಗುತ್ತಿದ್ದರೆ, ಮನೆಯಲ್ಲಿಯೇ ಸಮಯ ಸಿಕ್ಕಾಗ ಧ್ಯಾನದ ಅಭ್ಯಾಸ ಮಾಡಿಕೊಂಡು ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಿ. ಇದರಿಂದ ಪೂಜೆಯಲ್ಲಿ ಆಗುವ ಅಡೆತಡೆ ದೂರವಾಗುತ್ತದೆ. ಪೂಜೆ ಮಾಡುವಾಗ ದೇವರ ಸ್ವರೂಪವಾದ ದೀಪಗಳಿಗೆ ಮೊದಲು ಪೂಜೆ ಮಾಡಿ ನಂತರ ಪ್ರಥಮ ಪೂಜಿತ ಗಣೇಶನನ್ನ ಪೂಜಿಸಿ. ಆ ನಂತರ ಉಳಿದ ದೇವರುಗಳಿಗೆ ಪೂಜೆ ಮಾಡಿ. ಗಣೇಶನನ್ನು ಮೊದಲು ಪೂಜಿಸಿ ಪೂಜೆಯನ್ನ ಆರಂಭಿಸಿದರೆ ವಿಘ್ನಗಳು ದೂರವಾಗುತ್ತವೆ. ಪೂಜೆ ಮಾಡುವಾಗ ಮನೆಗೆ ಅತಿಥಿಗಳು ಆಗಮಿಸಿದರೆ ನಿಮ್ಮ ಪೂಜೆ ಪೂರ್ಣವಾಗಿ ದೇವರಿಗೆ ತಲುಪಿದೆ ಹಾಗೂ ದೇವರು ನಿಮಗೆ ಅನುಗ್ರಹಿಸಿದ್ದಾನೆ ಎಂದು ತಿಳಿಯಿರಿ. ಕೆಲವರು ಪೂಜೆ ಮಾಡುವಾಗ ಯಾರಾದರೂ ಮನೆಗೆ ಬಂದರೆ ಕೋಪಿಸಿಕೊಳ್ಳುತ್ತಾರೆ. ಹಾಗೆ ಮಾಡಬಾರದು. ಪೂಜೆಯ ಬಗೆಗಿನ ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನಮ್ಮ ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.